ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಹೋಬಳಿಯ ಪಿಲ್ಲಹಳ್ಳಿ ಗ್ರಾಮದ ಸುತ್ತಮುತ್ತ ಬುಧವಾರ ಹಾಗೂ ಗುರುವಾರ ರಾತ್ರಿ ಸುರಿದ ಭಾರೀ ಗಾಳಿ ಮಳೆಯಿಂದ ರೈತರಿಗೆ ಅಪಾರ ಪ್ರಮಾಣದ ಬೆಳೆ ನಷ್ಟ ಉಂಟಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಗಳು ಹಾನಿಗೊಳಗಾಗಿದ್ದು, ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪಿಲ್ಲಹಳ್ಳಿ ಗ್ರಾಮದ ಪ್ರಗತಿಪರ ರೈತ ಚಿತ್ರಲಿಂಗಪ್ಪ ಅವರ ಜಮೀನಿನಲ್ಲಿ ಸಾವಯವ ಹಾಗೂ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬೆಳೆದಿದ್ದ ಮಾವು, ನಿಂಬೆ, ತೆಂಗು ಸೇರಿದಂತೆ ಹಲವು ಬೆಳೆಗಳು ನೆಲಕಚ್ಚಿವೆ. ಕೈ ಸೇರಬೇಕಿದ್ದ ಫಸಲು ಸಂಪೂರ್ಣ ಹಾನಿಗೊಳಗಾಗಿ ಸುಮಾರು 4 ಲಕ್ಷ ರೂಪಾಯಿಗೂ ಅಧಿಕ ನಷ್ಟ ಉಂಟಾಗಿದೆ ಎಂದು ಅವರು ತಮ್ಮ ಅಳಲು ವ್ಯಕ್ತಪಡಿಸಿದ್ದಾರೆ. ಬಯಲು ಸೀಮೆಯ ರೈತರು ಸಾಲ ಮಾಡಿ ಬೆಳೆದ ಬೆಳೆಗಳು ಒಂದು ರಾತ್ರಿಯಲ್ಲೇ ನಾಶವಾಗಿದ್ದು, ಹಲವು ವರ್ಷಗಳಿಂದ ಫಸಲು ನೀಡುತ್ತಿದ್ದ ಮರಗಳೇ ಧರೆಗೆ ಉರುಳಿವೆ. ಒಂದೆಡೆ ಬಿಸಿಗಾಳಿಯಿಂದ ಬೇಸತ್ತ ಜನರಿಗೆ ಮಳೆ ತಂಪು ನೀಡಿದರೂ ಮತ್ತೊಂದೆಡೆ ಗಾಳಿ ಮಳೆಯ ತೀವ್ರತೆಗೆ ರೈತರ ಬದುಕೆ ಅಸ್ತವ್ಯಸ್ತವಾಗಿದೆ. ಆಲಿಕಲ್ಲು ಮಳೆಯೂ ಬೆಳೆಗಳಿಗೆ ಹೆಚ್ಚಿನ ಹಾನಿ ಉಂಟು ಮಾಡಿದ್ದು, ಕೈಗೆ ಬಂದಿದ್ದ ಫಸಲು ಮಣ್ಣಿನ ಪಾಲಾಗಿದೆ. ಇದೀಗ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ರೈತರ ನೆರವಿಗೆ ಧಾವಿಸಿ ಪರಿಹಾರ ನೀಡಬೇಕೆಂಬ ಆಗ್ರಹ ವ್ಯಕ್ತವಾಗಿದೆ. ಬಿದ್ದೋಗಿದೆ. ಈ ದೃಶ್ಯದಲ್ಲೂ ಕೂಡ ನೋಡಬಹುದು, ಭಾರೀ ಪ್ರಮಾಣದಲ್ಲಿ ಮಳೆ ಬಂತು. ಈ ತೋಟದಲ್ಲಿರ್ತಕ್ಕಂಥ ಕೃಷಿ ಹೊಂಡ ಕೂಡ ಒಂದು ಅರ್ಧ ಮಟ್ಟಕ್ಕೆ ತುಂಬಿಕೊಂಡಿದೆ. ಆಮೇಲೆ ಎಲ್ಲ ಮರದಲ್ಲೂ ಕೂಡ ಸಾಕಷ್ಟು ಕಾಯಿಗಳೆಲ್ಲ ಉದುರೋಗಿದೆ, ನೋಡ್ಬೋದು. ಪಿಲ್ಲಹಳ್ಳಿ ಸಿ ಚಿತ್ರಲಿಂಗಪ್ಪ ನೈಸರ್ಗಿಕ ಮತ್ತು ಸಹಜ ಕೃಷಿಕ, ಪಿ ಮಹದೇವಪುರ ಸರ್ವೆ ನಂಬರ್ಗೆ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಇದು ಕೃಷಿ ಹೊಂಡ. ಕೃಷಿ ಇಲಾಖೆಯಿಂದ ಇತ್ತೀಚೆಗೆ ಒಂದು 2 ತಿಂಗಳ ಮುಂಚೆ ಕೃಷಿ ಹೊಂಡನ ನಿರ್ಮಾಣ ಮಾಡಲಾಗಿತ್ತು. ಈ ಪ್ರಾರಂಭದಲ್ಲಿ ಬಿದ್ದಂತಹ ಮಳೆಗೇ ಈ ಪ್ರಮಾಣದಲ್ಲಿ ನೀರು ಬಂದಿದೆ. ಇದು ಕೃಷಿ ಹೊಂಡದ ದೃಶ್ಯವನ್ನು ಕೂಡ ನೋಡಬಹುದು. ರೈತ ಏನು ಕೃಷಿ ನಂಬ್ಕೊಂಡಿದ್ದಾನಲ್ಲ, ಆ ನಂಬ್ಕೊಂಡಿಗೆ ತಕ್ಕನಾಗಿ ಏನು ಬೆಳೆ ಬರುತ್ತೆ, ನೀರು ಸಂಗ್ರಹ ಆಗುತ್ತೆ, ಉತ್ತಮವಾದ ಫಸಲನ್ನು ತಗೋಬೋದು, ಅಂತರ್ಜಲ ಮಟ್ಟ ಹೆಚ್ಚಿಸ್ಕೋಬೋದು ಅನ್ನುವಂಥ ದೃಷ್ಟಿಯಿಂದ ಕೃಷಿ ಇಲಾಖೆ ಕೃಷಿ ಹೊಂಡವನ್ನು ಮಾಡಿಕೊಳ್ಳಿ ಅಂತೇಳಿ ಒಂದು ಸಲಹೆ ಮೇರೆಗೆ ಈ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಲಾಗಿತ್ತು. ಈ ಪ್ರಾರಂಭದಲ್ಲಿ ಬಿದ್ದಂತಹ ಮಳೆಗೆ ನೋಡಿ ಈ ಪ್ರಮಾಣದ ಕಲ್ಲು ಕಟ್ಟಡವನ್ನು ತುಂಬಿಕೊಂಡು ನೇರವಾಗಿ ಕೃಷಿ ಹೊಂಡಕ್ಕೆ ಹೋಗಿ ಒಂದು ಅರ್ಧ ಭಾಗ ಇತ್ತು. ಇನ್ನಿಂದ ಹೆಚ್ಚು ತಾಪಮಾನ, ಉಷ್ಣ, ಬಿಸಿಲು ಜಾಸ್ತಿ ಇರೋದ್ರಿಂದ ನೀರು ಜಾಸ್ತಿಯ ಭೂಮಿ ಕುಡ್ಕೊಂಡಿದೆ. ಆ ಪ್ರಮಾಣದಲ್ಲಿ ನೀರು ಉಳ್ಕೊಂಡಿದೆ. ಇದನ್ನು ನಿಮಗೆ ದೃಶ್ಯದಲ್ಲಿ ತೋರಿಸಲಿಕ್ಕೆ ನಾನು ಗಮನ ಹರಿಸ್ತಾ ಇದ್ದೀನಿ. ಇದು ಆ ಪಿಲ್ಲಹಳ್ಳಿ ಚಿತ್ರಲಿಂಗಪ್ಪನವರ ಮಾವು, ತೆಂಗು, ಶ್ರೀಗಂಧ, ನಿಂಬೆ, ಇತರೆ ಇನ್ನೂ ಅನೇಕ, ಸಿಲ್ವರು, ಬಾಳೆ, ಹಳಸು, ಇನ್ನೂ ಅನೇಕ ಸುಮಾರು ಒಂದು 100ಕ್ಕಿಂತ ಹೆಚ್ಚು ನೈಸರ್ಗಿಕ ಕೃಷಿ ಮತ್ತು ಅರಣ್ಯ ಕೃಷಿ ಮಾಡಿರ್ತಕ್ಕಂಥ ದೃಶ್ಯವನ್ನು ಕೂಡ ನೀವು ಚಿತ್ರದಲ್ಲೂ ಕೂಡ ನೋಡಬಹುದು. ತಾವು ದಯಮಾಡಿ ಕೃಷಿ ಅಧಿಕಾರಿಗಳು, ಸಂಬಂಧಪಟ್ಟಿರ್ತಕ್ಕಂಥ ದಂಡಾಧಿಕಾರಿಗಳು ಒಮ್ಮೆ ಭೇಟಿ ಕೊಟ್ಟು ಈ ಪರಶುರಾಂಪುರ ಹೋಬಳಿ ಮತ್ತು ಚಳ್ಳಕೆರೆ ತಾಲೂಕಿನಲ್ಲಿ ಏನು ಹಾನಿಯಾಗಿದೆಯಲ್ಲ, ಸಾಕಷ್ಟು ರೈತರು ಹಾನಿಗೆ ಒಳಗಾಗಿದ್ದಾರೆ. ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಆಮೇಲೆ ಇತರೆ ಬೆಳೆಗಳಾಗಿರ್ಬೋದು, ನಷ್ಟಕ್ಕೊಳಗಾಗಿರ್ತಕ್ಕಂಥ ಪರಿಶೀಲನೆ ಮಾಡಿ ಸರ್ಕಾರದಿಂದ ಸಿಗುವಂತಹ ಪರಿಹಾರವನ್ನು ಕೊಡಿಸ್ಕೊಟ್ಟು ರೈತರ ಹಸಿವನ್ನು, ರೈತರ ಸಮಸ್ಯೆಯನ್ನು ನೀಗಿಸಬೇಕು ಅಂತೇಳಿ ನಾನು ಕಳಕಳಿ ವಿನಂತಿ ಮಾಡ್ತಾಯಿದ್ದೀನಿ.